ಸೊ ಹೀಗೆ ನಾವು ಟೆಕ್ನಿಕಲಿ ನೋಡೋದಾದರೆ ಭಾಳಷ್ಟು ಕೋರ್ಟ್ಗಳ ತೀರ್ಮಾನಗಳು ಹಾಗೆ ಇದೆ. ಆದರೆ ನಮಗೀಗ ಬೇಕಾಗಿರೋದು ಏನು ಗೊತ್ತಾ, ಈಗ ಶಿವರಾಮೇಗೌಡರು ಹೇಳಿದ್ದಾರೆ ಯೂಟ್ಯೂಬರ್ಸ್ ಯಾರು ಈ ಸಿನಿಮಾಗೆ ಕನ್ನಡದ ಕರ್ನಾಟಕದ ಯಾವ ಯೂಟ್ಯೂಬರ್ಸು ಕೂಡ ಈ ಸಿನಿಮಾದ ರಿವ್ಯೂ ಮಾಡಂಗಿಲ್ಲ ಮತ್ತು ಯಾರು ಇದ್ರ ಬಗ್ಗೆ ಮಾತಾಡಂಗಿಲ್ಲ ಅಂತ. ಹೌದಾ? ಈಗ ಆಯ್ತು, ಕೋರ್ಟಲ್ಲಿ ಏನಾಗುತ್ತೋ ಹಾಕ್ಕೊಳ್ಳಿ. ಆದರೆ ನಾವು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು ರಾಮ್. ಈ ಮೂಲಕ ಗ್ಯಾರಂಟಿ ನ್ಯೂಸ್ ಮೂಲಕ ಕರ್ನಾಟಕದಲ್ಲಿ ವಾಸಿಸುವಂತಹ ಎಲ್ಲ ಕನ್ನಡಿಗರು, ನೀವು ಮನೆಯಲ್ಲಿ ಯಾವ ಭಾಷೆ ಆದರೂ ಮಾತಾಡ್ಬೋದು. ನೀವು ತಮಿಳು ಮಾತಾಡ್ತಿರೋ, ತೆಲುಗು ಮಾತಾಡ್ತಿರೋ, ಮರಾಠಿ ಮಾತಾಡ್ತಿರೋ, ಅಥವಾ ಈ ದೇಶದಲ್ಲಿ ಇಲ್ಲದೆ ಇರುವಂತಹ ಯಾವುದೇ ಭಾಷೆ ಮಾತಾಡ್ತಿರ್ಬೋದು ಮನೆಯಲ್ಲಿ. ಆದರೆ ಈ ಕನ್ನಡ ನೆಲ ನಿಮಗೊಂದು ನೆಲೆ ಕೊಟ್ಟಿದೆ. ಈ ಕನ್ನಡ ನೆಲ ನಿಮಗೆ ಬದುಕೋದಕ್ಕೆ ಒಂದು ಮಾರ್ಗ ಕೊಟ್ಟಿದೆ. ಈ ಕನ್ನಡ ನೆಲ ನಿಮ್ಮನ್ನ ಬಾಚಿ ತಬ್ಬಿಕೊಂಡು ನೀವು ನಮ್ಮವರು ಅಂತ ನಿಮಗೊಂದು ಭದ್ರತೆ ಕೊಟ್ಟಿದೆ. ಹೀಗಾಗಿ ಕರ್ನಾಟಕದಲ್ಲಿ ವಾಸಿಸುವ ನೀವು ಯಾವುದೇ ಅನ್ಯ ಭಾಷಿಕರಾದರೂ ನೀವೆಲ್ಲರೂ ಕೂಡ ಕನ್ನಡಿಗರು. ನಿಮ್ಮ ಮಾತೃಭಾಷೆ ಏನೋ ಇರಬಹುದು, ಆದರೆ ನಿಮ್ಮ ಉಸಿರು ಕನ್ನಡವಾಗಬೇಕು. ನಿಮ್ಮ ಪ್ರತಿಯೊಂದು ನಡೆ ನುಡಿ ಕನ್ನಡಕ್ಕೆ ಹತ್ತಿರವಾಗಬೇಕು. ಕರ್ನಾಟಕದಲ್ಲಿ ವಾಸಿಸುವ ಪ್ರತಿಯೊಬ್ಬ ಕನ್ನಡಿಗರು ಈ ಸಿನಿಮಾವನ್ನು ಬಹಿಷ್ಕರಿಸಿ. ಈ ಸಿನಿಮಾವನ್ನು ನೋಡಬೇಡಿ. ಈ ಸಿನಿಮಾವನ್ನು ನೋಡೋದಕ್ಕೆ ಥಿಯೇಟರ್ಗೆ ಹೋಗಬೇಡಿ. ಈ ಸಿನಿಮಾ ಹೇಗಾಗಬೇಕು ಅಂತಂದರೆ ಏನು ತುಂಬ ದೊಡ್ಡ ಲಾಸ್ ಆಗಿಬಿಡುತ್ತೆ ಅಂತ ಅಲ್ಲ, ಆದರೆ ಕನ್ನಡಿಗರಾಗಿ ಈ ವಿಚಾರದಲ್ಲಿ ನಾವು ನಮ್ಮ ಬದ್ಧತೆಯನ್ನು ಪ್ರದರ್ಶಿಸಬೇಕು ಮತ್ತು ಇದು ನಮ್ಮ ಸ್ವಾಭಿಮಾನದ ಸಂಕೇತ. ನಾನು ಪದೇ ಪದೇ ಹೇಳ್ತೀನಿ, ನೀವು ಯಾವುದೇ ಭಾಷಿಕರಾಗಿರ್ಬೋದು, ನೀವು ಈ ಕನ್ನಡದ ನೆಲದಲ್ಲಿ ಇದ್ದರೆ ಇದು ನಿಮಗೂ ಕೂಡ ಸಂಬಂಧಪಟ್ಟ ವಿಚಾರ. ಆದ್ದರಿಂದ ನಾಳೆ ಕೋರ್ಟಲ್ಲಿ ಪ್ರದರ್ಶನ ಮಾಡಿ ಅಂತ ಹೇಳುತ್ತೋ ಇಲ್ಲ ಅಂತ ಹೇಳುತ್ತೋ ಮಾಡಲಿ, ಆದರೆ ಕನ್ನಡಿಗರಾಗಿ ನಾವು ನಮ್ಮ ಕೈಲಿರೋದು ಏನು ಅಂತಂದರೆ ಮೂಸು ನೋಡಬಾರ್ದಷ್ಟೆ. ಮೂಸು ನೋಡಬಾರ್ದು. ನೀವು ಯಾವುದೇ ಭಾಷಿಕರಾಗಿರಲಿ, ನಿಮಗೆ ಎಷ್ಟೇ ಇಷ್ಟ ಆಗಿರ್ಬೋದು, ಆದರೆ ಕನ್ನಡ ಅನ್ನೋದು ನಮ್ಮ ರಕ್ತದಲ್ಲಿ ಹರಿತಾ ಇರುವಂತಹ ಒಂದು ಭಾವನೆ. ಅದೊಂಥರ ಅದು ಬೇರೆನೇ ಅದು. ಸೊ ಇಂತಹ ಸ್ವಾಭಿಮಾನಕ್ಕೆ ಧಕ್ಕೆ ತರುವಂತಹ ವಿಚಾರದಲ್ಲಿ ಯಾರು ಏನು ಹೇಳ್ಕೊಡ್ಬೇಕಾಗಿಲ್ಲ. ಇದು ನಿಮ್ಮಲ್ಲೇ ಹುಟ್ಟಬೇಕಾಗಿರೋದು. ಈಗ ಪಾಕಿಸ್ತಾನ ಅಂದ ತಕ್ಷಣ ನಿಮ್ಮಲ್ಲಿ ಯಾವ ರೀತಿಯಾದಂತಹ ಭಾವನೆ ಜಾಗೃತಿ ಆಗುತ್ತೆ, ದೇಶ ಪ್ರೇಮದು, ಅದೇ ರೀತಿ ಕನ್ನಡದ ಬಗ್ಗೆ ನಿಮಗೂ ನಿಮ್ಮ ಪ್ರೇಮ, ನಾಡಿನ ವಿಚಾರದಲ್ಲಿ ಪ್ರೇಮ ನಿಮಗೆ ಜಾಗೃತಿ ಆಗಬೇಕು. ನಾನು ನಿಜಾನೇ ಹೇಳಿದ್ದೀನಿ, ನಾನು ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳೋದಿಲ್ಲ ಅಂತ ಆತನಿಗೆ ಯಾವ ರೀತಿ ಪಟ್ಟು ಹಿಡಿದು ಕುಳಿತಿದ್ದಾನೋ, ಹೇಗೆ ಅವನ ರಾಜ್ಯ ಆತನಿಗೆ ಸಂಪೂರ್ಣ ಸಹಕಾರ ಕೊಡ್ತಾ ಇದೆಯೋ, ಅದೇ ರೀತಿ ಈ ಕನ್ನಡಮ್ಮನಿಗೋಸ್ಕರ ಕನ್ನಡ ನೆಲದಲ್ಲಿರುವ ಪ್ರತಿಯೊಬ್ಬರು ಕೂಡ ಆ ಸಿನಿಮಾಗೆ ಅಸಹಕಾರ ತೋರಿಸಲೇಬೇಕು. ಇವನ ಪ್ರದರ್ಶನಕ್ಕೆ ಬಂದರೂ ಕೂಡ ಯಾರು ಒಬ್ರು ಕೂಡ ನುಸುಳಬಾರ್ದು. ಅದು ನಮ್ಮ ಕನ್ನಡಿಗರ ತಾಕತ್ತಾಗುತ್ತೆ. ನೋಡೋಣ, ಇದು ನಮ್ಗೆ ಒಂದು ಅಗ್ನಿ ಪರೀಕ್ಷೆನೆ ಅಲ್ವಾ? ನಮಗೂ ಒಂದು ಅಗ್ನಿ ಪರೀಕ್ಷೆನೆ. ಬಟ್ ನನಗೆ ಸಂಪೂರ್ಣ ಕಾನ್ಫಿಡೆನ್ಸ್ ಇದೆ, ಕನ್ನಡ ಮಾತಾಡುವ ಯಾವ ಒಬ್ರು ಕೂಡ ಹೋಗಲ್ಲ ಥಿಯೇಟರ್. ನಿಯತ್ತಿಲ್ದೇ ಇರೋರು ಹೋಗ್ತಾರೆ, ಹೋಗ್ಕೊಳ್ಳಿ ಅಷ್ಟೇ. ಓಕೆ. ಇನ್ನು ಈತ ಹಿಂಗೆ ಈಗ ನೋಡಿ, ವಿಶ್ವರೂಪಂ ಸಿನಿಮಾ ಟೈಮಲ್ಲಿ ಜಯಲಲಿತಾ ಅವ್ರನ್ನ ಬಾಯಿಗೆ ಬಂದಂಗೆ ಮಾತಾಡಿದ್ರು. ಅವ್ರಿಗೆ ಗೊತ್ತು ಯಾರನ್ನ ಹಿಡಿದ್ರೆ ತನ್ನ ಸಿನಿಮಾ ಓಡುತ್ತೆ ಅಂತ. ಆಮೇಲೆ ಮೊನ್ನೆ ನಡಿ ಕಾರ್ಯಕ್ರಮದಲ್ಲಿ ಜಯಲಲಿತಾ ಅವರಿಂದಾನೇ ಶೂ ಮಾಡಿದ್ದು, ಜಯಲಲಿತಾ ಅವರು ಕನ್ನಡಿಗರು ಅಂತ. ಸೊ ಆತನಿಗೆ ಗೊತ್ತು, ಪಾಪ ಶಿವರಾಜ್ ಕುಮಾರ್ ಅವ್ರನ್ನ ಬಳಸ್ಕೊಂಡ್ರಷ್ಟೇ. ಬಟ್ ನಾನು ಶಿವರಾಜ್ ಕುಮಾರ್ ಅವ್ರಿಗೂ ಹೇಳ್ತೀನಿ, ನನ್ಗೆ ಗೊತ್ತಿಲ್ಲ ಅವ್ರ ಸ್ಟ್ಯಾಂಡ್ ಏನು ಎತ್ತ ಅಂತ ಕ್ಲಿಯರ್ ಆಗ್ತಾ ಇಲ್ಲ. ಎಲ್ಲರೂ ಅದ್ರ ಬಗ್ಗೆ ಕೇಳ್ತಾ ಇದ್ದಾರೆ, ಎಲ್ಲರೂ ಅದ್ರ ಬಗ್ಗೆ ಓಪನ್ ಆಗಿ ಶಿವರಾಜ್ ಕುಮಾರ್ ಸರ್ ಅವ್ರನ್ನ ಕೇಳ್ತಾ ಇದ್ದಾರೆ. ಸಾರ್, ನೀವು ಬಂದು ಸಿನಿಮಾ ಇಂಡಸ್ಟ್ರಿಗೆ 40 ವರ್ಷ ಆಯ್ತು, 6ನೇ ತಾರೀಕೋ 7ನೇ ತಾರೀಕೋ ನೀವು ಅದು ಸಂಭ್ರಮವನ್ನ ಆಚರಿಸ್ಕೊಳ್ತಾ ಇದ್ದೀರಿ. ಸೊ ಹೀಗಾಗಿ ಇದು ನಿಮ್ಮ ಬದ್ಧತೆ. ನೀವು ಕಮಲ್ ಹಾಸನ್ ಸಾರಿ ಕೇಳಲಿ ಅಂತ ಹೇಳೋದು ಬೇಡ. ತಮಿಳಿನಿಂದ ಕನ್ನಡ ಹುಟ್ಟಿಲ್ಲ. ಕನ್ನಡ ಸ್ವತಂತ್ರ ಭಾಷೆ, ವಿಶ್ವ ಭಾಷೆಗಳ ರಾಣಿ ಅಂತ ಹೇಳ್ಬಿಡಿ, ಮುಗಿದೋಯ್ತು. ಹೌದಾ? ಬಟ್ ಅವ್ರು ಯಾಕೆ ಹೇಳ್ತಿಲ್ವ ನನಗೂ ಗೊತ್ತಿಲ್ಲ. ಏನೋಪ್ಪ, ಆಯ್ತು.